ಸರ್ ಇನ್ನೊಂದು ಚಾಯ್ಸ್ ಲಾಕಿಂಗ್ ಅಂತ ಒಂದಿದೆ ಸರ್. ಹೌದು, ಅದು ಏನು ಇಂಪಾರ್ಟೆಂಟು, ಅದನ್ನ ಯಾಕೆ ಇಗ್ನೋರ್ ಮಾಡಬಾರ್ದು, ಏನದು ವಿಶೇಷ? ಇದನ್ನ ನಾನು ವಿಶೇಷವಾಗಿ ಈ ಒಂದು ವಿಡಿಯೋ ಯಾರ್ಯಾರು ವಾಚ್ ಮಾಡ್ತಾ ಇದ್ರಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ದಯವಿಟ್ಟು ಪೆನ್ನು ಪೇಪರ್ ತಗೊಂಡು ಗಮನದಲ್ಲಿಟ್ಟು ಕೇಳಿ ಬರ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ನೀವು ಚಾಯ್ಸ್ ಲಾಕ್ ಮಾಡಬೇಕಾದ್ರೆ ಏನು ಅಂತಂದರೆ ನಿಮಗೆ ರೌಂಡ್ 1ಇಂದನೇ ಪ್ರಾರಂಭ ಮಾಡ್ತೀನಿ. ಫಸ್ಟ್ ರೌಂಡಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಒಂದು ಸೀಟ್ ಸಿಕ್ತು ಅಂದಮೇಲೆ ಸೀಟ್ ಅಲಾಟ್ ಆದಮೇಲೆ ನೀವು 4 ಚಾಯ್ಸ್ ಕೊಡ್ತಾರೆ ಅಲ್ಲಿ ವೆಬ್ಸೈಟಲ್ಲಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಯಾವ ಚಾಯ್ಸ್ ಬಟನ್ ನಾವು ಒತ್ತಬೇಕು? ಚಾಯ್ಸ್ 1, ಚಾಯ್ಸ್ 2, ಆರ್ ಚಾಯ್ಸ್ 3, ಆರ್ ಚಾಯ್ಸ್ 4 ಯಾವುದಕ್ಕೆ ಒತ್ತಿದ್ರೆ ಏನು ಆಗುತ್ತೆ ಅದನ್ನು ನಾನು ಹಂತ ಹಂತವಾಗಿ ಹೇಳ್ತೀನಿ. ಚಾಯ್ಸ್ 1 ಅಂದರೆ ನನಗೆ ಸಿಕ್ಕಿರ್ತಕ್ಕಂಥ ಸೀಟು, ನನಗೆ ಅಂದರೆ ಕ್ಯಾಂಡಿಡೇಟ್ ಸಿಕ್ಕಿರ್ತಕ್ಕಂಥ ಸೀಟು ಓಕೆ, ನನಗೆ ಅದೇ ಕಾಲೇಜ್ ಬೇಕಾಗಿತ್ತು, ಅದೇ ಕೋರ್ಸ್ ಬೇಕಾಗಿತ್ತು, ಐ ಆಮ್ ಹ್ಯಾಪಿ, ನಾನು ಸ್ಯಾಟಿಸ್ಫೈಡ್, ನನಗೆ ಇನ್ನೇನು ಬೇಡ, ನಾನು ಮುಂದಿನ ಹಂತಗಳಲ್ಲಿ ಹೋಗೋದೇ ಇಲ್ಲ, ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಷನ್, ಅಲ್ಲಿಗೆ ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್. ಅದನ್ನು ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂತ ಕಾಮೆಡಿಕನಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಲಾಕ್ ಮಾಡ್ದಂಗೆ ನೀವು ಅದನ್ನು ಲಾಕ್ ಮಾಡಿದರೆ ಅಲ್ಲೇನಿದೆ ಫೀಸ್, ಅಲ್ಲಿ ಅಗೇನೆಸ್ಟ್ ನಿಮ್ಮ ಅಲಾಟ್ಮೆಂಟ್ ಮೇಲೆ ಆ ಕಾಲೇಜಿಗೆ ಎಷ್ಟು ಫೀಸ್ ಇದೆ ಅಂತ ತೋರಿಸಿರ್ತಾರೆ. ಪೇಮೆಂಟ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಹೋಗಿ ಕಾಲೇಜಿಗೆ ರಿಪೋರ್ಟ್ ಆಗಿ, ಅಲ್ಲಿಗೆ ನಿಮ್ಮ ಪ್ರೋಸೆಸ್ ಮುಗೀತು. ಇದು ಚಾಯ್ಸ್ 1 ಅಕ್ಸೆಪ್ಟ್ ಆ್ಯಂಡ್ ಫ್ರೀಸ್. ಸರ್ ಈಗ ಇನ್ನು ಮಧ್ಯದ, ಯಾಕಂದ್ರೆ ನಾನು ಅನ್ಕೊಂಡೆ ಈಗ ಚಾಯ್ಸ್ ಲಾಕಿಂಗ್ ಅಂತಂದ್ರೆ ಇದು ಮಾರ್ಕೆಲ್ಲ ಬಂದ ನಂತರ ಮಾರ್ಕೆಲ್ಲ ಬಂದ ನಂತರ ರೌಂಡ್ 1ಇಂದ ಸ್ಟಾರ್ಟ್ ಆಗಿ ರೌಂಡ್ 1 ಹಾಗಾಗಿ ಏನ್ ಮಾಡುತ್ತೆ ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್. ಯಾಕಂದ್ರೆ ಹೌದು, ನಾನು ಅನ್ಕೊಂಡೆ ಈ ಚಾಯ್ಸ್ ಫಿಲ್ಲಿಂಗ್ ಆಗಿ ಕೂಡಲೇ ಅದ್ರ ಲಾಕಿಂಗ್ ಏನಾದ್ರು ಬರುತ್ತಾ ಇಲ್ಲ. ಹಾಗಾಗಿ ಏನ್ ಹೇಳಿಕ್ ಬಯಸ್ತಾ ಇದ್ದೀನಿ ಅಂತಂದ್ರೆ, ಈಗ ನೀವು ಫಿಲ್ಲಿಂಗ್ ಅಲ್ಲಿ ನೀವು ಮಾಡ್ಬೇಕಾಗಿರೋದು ಅಂತಂದ್ರೆ ವಿದ್ಯಾರ್ಥಿಗಳು ಅವರಿಗೆ ಬೇಕಾದ ಡ್ರೀಮ್ ಕಾಲೇಜಸ್, ಸೇಫರ್ ಕಾಲೇಜಸ್ ಲಿಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಫಿಲ್ ಮಾಡ್ಬೇಕು. ಮಾಡಿದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ಆಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಅಂದ್ರೆ ಏನು ಅಂತ ಹೇಳ್ತೀನಿ ಅಂತ ಸರ್. ಅದಕ್ಕೆ ಯಾಕಂದ್ರೆ ಅದು ಅಂತದ್ದು ಬರೋಣ. ನಾನು ಹೇಳ್ತಿದ್ದೆ, ಈಗ ನೀವು ಡ್ರೀಮ್ ಕಾಲೇಜಸ್, ಸೇಫ್ ಕಾಲೇಜಸ್ ಅಂತ ಹೇಳ್ತಿದ್ವಿ. ಮಕ್ಕಳಿಗೆ ನೀವು ಹಿಂಟ್ ಕೊಡೋದಾದ್ರೆ ಯಾವ ರೀತಿ ಕಾಲೇಜ್ ಸೆಲೆಕ್ಷನ್ ಮಾಡ್ಬೇಕು ಅಂತ? ಇಲ್ಲಿ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿಯೇ ಮಾಡಬೇಕು. ಇಲ್ಲಿ ಬೇರೆ ಆಪ್ಷನ್ ಇಲ್ಲವೇ ಇಲ್ಲ. ನನ್ನ ರ್ಯಾಂಕ್ 40,000 ಇದೆ ಅಂದ್ರೆ ಅದಕ್ಕೆ ತಕ್ಕದಾದ ಸ್ಟ್ರಾಟಜಿ ಮಾಡಬೇಕು. ನನ್ನ ರ್ಯಾಂಕ್ 4-5,000 ಇದೆ ಅಂದ್ರೆ ಅದಕ್ಕೆ ತಕ್ಕದಾದ ಸ್ಟ್ರಾಟಜಿ ಮಾಡಬೇಕು. ನನ್ನ ರ್ಯಾಂಕ್ 1 lakh ಅಂಡ್ ಅಬೌವ್ ಇದೆ ಅಂದ್ರೆ ನನಗೆ ಬಹಳ ಆಯ್ಕೆಗಳು ಇರೋದಿಲ್ಲ. ಅಟ್ಲೀಸ್ಟ್ ಯಾವ್ದು ಸಿಗುತ್ತೆ ಅದು ನಾನು ತಗೊಳ್ಳೇಬೇಕಾಗತ್ತೆ. ಇಲ್ಲಿ ರ್ಯಾಂಕ್ ಮೇಲೆ ಡಿಪೆಂಡ್. ನನಗೆ ರ್ಯಾಂಕ್ ತುಂಬಾ ಕಡಿಮೆ ಇದೆ, ನನಗೆ ಬೇಕಾಗಿರೋ ಸೀಟೇ ಬೇಕು, ಕಾಲೇಜ್ ಬೇಕು ಅಂದ್ರೆ ಸಿಗಲ್ಲ, ಆ ಥರ ಆಗಲ್ಲ. ಸೊ ರ್ಯಾಂಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ರ್ಯಾಂಕ್ ವಿಲ್ ಡಿಸೈಡ್ ಎವ್ರಿಥಿಂಗ್. ಹಾಗಾಗಿ ನೀವು ಹೇಳೋ ಪ್ರಕಾರ ಅವರು 50 ಕಾಲೇಜ್ ಬಂದು 100 ಕಾಲೇಜ್ ಬೇಕಾದ್ರೆ ಅಂದ್ರೆ ಲಿಮಿಟ್ ಇಲ್ಲ, ಅದಕ್ಕೆ ಲಿಮಿಟ್ ಇಲ್ಲ. ಎಷ್ಟು ಬೇಕಾದ್ರೂ ಕಾಲೇಜ್ಗಳು ಎಂಟ್ರಿ ಮಾಡ್ಕೊಂಡು ಹೋಗ್ಬೋದು, ಎಷ್ಟು ಕಾಲೇಜ್ ಎಷ್ಟು ಕೋರ್ಸ್ ಆದ್ರೂ ಆಗ್ತದೆ. ಹಾಗಾಗಿ ಫಸ್ಟ್ ಚಾಯ್ಸ್ ಫಿಲ್ಲಿಂಗ್ ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ ನ ಹಾಕಿ ಒಳ್ಳೇದು. ಸೇಫರ್ ಸೈಡ್ ಅಂತ.